ಆತ್ಮೀಯರೇ ನಮಸ್ಕಾರ. ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಈ ಬಾರಿ ಲೋಕಸಭೆಯ ಒಳಗೆ ನಿಜವಾಗಿಯೂ ಚರ್ಚೆಗಳನ್ನ, ಅಧಿವೇಶನವನ್ನ, ಕಲಾಪವನ್ನ ನೋಡೋ ಹಾಗಿರುತ್ತೆ. ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹಲವು ಸಚಿವರು ಕೂಡ ಈ ಬಾರಿ ಎನ್ ಡಿ ಎ ಆಗಿರೋದ್ರಿಂದ, ಆದರೆ ಹಿಂದೆ ಕೂಡ ಎನ್ ಡಿ ಎ ಇತ್ತು, ಆದರೆ ಎನ್ ಡಿ ಎ ಹೆಚ್ಚು ಬಲಿಷ್ಠವಾಗಿರೋದ್ರಿಂದ, ಬರೀ ಬಿ ಜೆ ಪಿ ಬಲಿಷ್ಠ ಅಲ್ಲ, ಎನ್ ಡಿ ಎ ಬಲಿಷ್ಠವಾಗಿರೋದ್ರಿಂದ ಈ ಹಿಂದೆ ನಾವು ಏನಾಗ್ತಾ ಇತ್ತು ಸರ್ಕಾರದಲ್ಲಿ, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಿರ್ಮಲಾ ಸೀತಾರಾಮನ್, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್ ಹೇಳೋದಲ್ಲ, ಇದೇ ರೀತಿಯ ಕೆಲವು ಹೆಸರುಗಳು ಅವರೇ ಮುನ್ನಲ್ಲಿ ಕಾಣಿಸ್ತಾ ಇದ್ರು. ಆದರೆ ಈ ಬಾರಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ಲೋಕಸಭೆಯೊಳಗಿನ ಕಲಾಪದ ಚಿತ್ರಣ. ನಿಮಗೆ ಸಚಿವರಾಗಿಯೂ ಕೂಡ ಅಲ್ಲಿ ವಿಭಿನ್ನತೆ, ಹೊಸ ಮುಖಗಳು ಕಾಣಲಿಕ್ಕೆ ಸಿಗುತ್ತೆ. ಜೆ ಡಿ ಯಿಂದ ಲಲನ್ ಸಿಂಗ್ ಅವರು, ಹಾಗೆ ಟಿ ಡಿ ಪಿಯಿಂದ ಕೆಲವರು, ಕರ್ನಾಟಕದಿಂದ ಕುಮಾರಸ್ವಾಮಿ ಅವರು, ಇವರೆಲ್ಲ ನೋಡ್ಲಿಕ್ಕೆ ಸಿಗ್ತಾರೆ. ಒಂದು. ಎರಡನೇದು ಬಹಳ ಮುಖ್ಯ, ನಾನು ಅದನ್ನೇ ಹೇಳಲಿಕ್ಕೆ ಹೊರಟಿದ್ದು. ಆಸ್ ಎ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಇರ್ತಾರೆ. ರಾಹುಲ್ ಗಾಂಧಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ. ಈಗಾಗಲೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತೀರ್ಮಾನವನ್ನು ತೆಗೆದುಕೊಂಡಾಗಿದೆ. ನೋಡಿ, ಈ ಬಾರಿ ಕಾಂಗ್ರೆಸ್ ಏಕಾಂಗಿಯಾಗಿ 99 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಹೀಗಾಗಿ ಅವರಿಗೆ ಅಪೋಸಿಷನ್ ಲೀಡರು ಪಾರ್ಟಿ ಕೊಡಲೇಬೇಕು, ಆ ಪಟ್ಟವನ್ನು ಸಿಗುತ್ತೆ. ಆದರೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ, ಈ ಹಿಂದಿನಂತೆ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲ, ಈ ಬಾರಿ ಅಧೀರ್ ರಂಜನ್ ಚೌಧರಿ ಕೂಡ ಆಗಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿದ್ರು. ಆದರೆ ಈ ಬಾರಿ ರಾಹುಲ್ ಗಾಂಧಿ ಅವ್ರನ್ನೇ ಅಪೋಸಿಷನ್ ಲೀಡರ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ನೋಡಿ, ಅಪೋಸಿಷನ್ ಲೀಡರ್ ಅಂದರೆ ಪಾರ್ಲಿಮೆಂಟಲ್ಲಿ ಅಥವಾ ನಮ್ಮ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಂದರೆ ಅವರು ಶಾಡೋ ಚೀಫ್ ಮಿನಿಸ್ಟರ್ ಅಂತ, ಅಪೋಸಿಷನ್ ಲೀಡರ್ನ ಶಾಡೋ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ. ಅಂದರೆ ಅಷ್ಟು ಘನತೆ ಉಳ್ಳಂತಹ ಹುದ್ದೆ ಅದು ಅಂತ. ಸೊ ರಾಹುಲ್ ಗಾಂಧಿ ಅವರು ಆ ಜವಾಬ್ದಾರಿಯನ್ನು ಹೊತ್ತು ಹೇಗೆ ಅಲ್ಲಿ ಅದನ್ನು ಹೊರದಷ್ಟೇ ದೊಡ್ಡ ವಿಷಯ ಅಲ್ಲ, ಈಗ ಸ್ಥಾನವನ್ನು ಅಲಂಕರಿಸೋದಷ್ಟೇ ಅಲ್ಲ, ಅದಾದ ನಂತರ ಅದನ್ನು ತೆಗೆದುಕೊಂಡು ಹೋಗೋದಿದೆಯಲ್ಲ, ಅದರ ಘನತೆಯನ್ನು ಉಳಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗತ್ತೆ. ಯಾಕಂದರೆ ನೀವೆಲ್ಲ ಗಮನಿಸಿರ್ತೀರಿ, ರಾಹುಲ್ ಗಾಂಧಿಯವರು ಒಮ್ಮೆ ಮೋದಿಯವ್ರನ್ನ ಹೋಗಿ ಅಪ್ಪ ಹಾಕೊಂಡಿದ್ದು ಘಟನೆಯನ್ನು ನೀವು ಅಬ್ಸರ್ವ್ ಮಾಡಿರ್ತೀವಿ. ಲೋಕಸಭೆಯಲ್ಲಿ ಮೋದಿಯವರು ಅವ್ರ ಸೀಟಲ್ಲಿ ಕೂತಿದ್ರೆ ಇವರು ಅಪೋಸಿಷನ್ ಮೆಂಬರ್ಸ್ ಸೀಟಿಂದ ಎದ್ದು ಹೋಗಿ ಮೋದಿಯವ್ರನ್ನ ಅಪ್ಪ ಹಾಕೊಂಡಿದ್ರು, ಇನ್ನೊಮ್ಮೆ ಕಣ್ಣು ಹೊಡೆದಿದ್ದು. ಹಾಗೆ ಇತ್ತೀಚೆಗೆ ಕಳೆದ 6 ತಿಂಗಳ ಹಿಂದೆ ರಾಜ್ಯಸಭೆಯ ಸಭಾಧ್ಯಕ್ಷರನ್ನ ಒಬ್ಬರು ಮಿಮಿಕ್ರಿ ಮಾಡ್ತಾ ಇದ್ರೆ ಇವರು ಕ್ಯಾಮ್ರಾ ಹಿಡ್ದಿದ್ರು, ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು. ಸೊ ಈ ರೀತಿಯ ಘಟನೆಗಳೆಲ್ಲ ನಡೆದಿತ್ತು. ಅಂತಹ ವರ್ತನೆ ಮತ್ತೆ ಪುನರಪಿ ಕಾಣಲಿಕ್ಕೆ ಸಿಗಬಾರ್ದು. ಬಹಳ ಘನತೆಯಿಂದ, ಗೌರವದಿಂದ, ಜನರ ಧ್ವನಿಯಾಗಿ, ಜನರ ಕಷ್ಟಕ್ಕೆ ವೇದಿಕೆ ಅದು ಲೋಕಸಭೆ, ವಿಧಾನಸಭೆ ಇವೆಲ್ಲವೂ ಕೂಡ. ಸೊ ಆ ಕೆಲಸವನ್ನು ರಾಹುಲ್ ಗಾಂಧಿ ಸಮರ್ಥವಾಗಿ ಮಾಡಿದ್ರೆ ನರೇಂದ್ರ ಮೋದಿ ಅವರಿಗೆ ಈ ದೇಶದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಪಾರ್ಟಿ ಸವಾಲುಗಳನ್ನ ಹಾಕಿದ್ರೆ, ಆ ಮೂಲಕ ಉತ್ತರವನ್ನು, ಪರಿಹಾರವನ್ನು ಪಡೆದದ್ದೇ ಆದರೆ ಆಗ ಅವರು ಯಶಸ್ವಿ ವಿರೋಧ ಪಕ್ಷದ ನಾಯಕ ಅನ್ಸ್ಕೋತಾರೆ. ಆ ಕೆಲಸ ಮಾಡೋದ್ರಲ್ಲಿ ರಾಹುಲ್ ಗಾಂಧಿ ಈಗ ಕಾರ್ಯೋನ್ಮುಖರಾಗಬೇಕು, ಹಾಗೂ ಅದರಲ್ಲಿ ಯಶಸ್ವಿ ಆಗಬೇಕು. ಹಾಗಾದ ಪಕ್ಷದಲ್ಲಿ ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ರೂಪುಗೊಳ್ಳುತ್ತೆ. ಮತ್ತೆ ಮೋದಿಯವ್ರನ್ನ ವಿರೋಧಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ವಿರೋಧಿಸುವ ಕೆಲಸವನ್ನು ಮಾಡಬಾರ್ದು. ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಎಲ್ಲಿ ಜನಹಿತ ಇದೆಯೋ, ಎಲ್ಲಿ ದೇಶದ ಹಿತ ಇದೆಯೋ ಅಂತಹ ಸಂದರ್ಭಗಳಲ್ಲಿ ಯಾವುದೇ ಮುಲಾಜು ನೋಡದೆ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು, ತರಾಟೆಗೆ ತೆಗೆದುಕೊಳ್ಬೇಕು. ಯಾಕಂದರೆ ಜನಹಿತದಿಂದ ಪ್ರಶ್ನೆ ಮಾಡ್ತಾ ಇರ್ತೀರಿ, ಜನಹಿತದಿಂದ ತರಾಟೆಗೆ ತೆಗೆದುಕೊಳ್ತಾ ಇರ್ತೀರಿ. ಆ ದೃಷ್ಟಿಯಿಂದ ತಮ್ಮ ನಡೆಯನ್ನು ಮುಂದಿಡಬೇಕಾಗುತ್ತೆ. ಅದರಲ್ಲಿ ಯಶಸ್ವಿ ಆದರೆ ಅವರು ಆ ಸ್ಥಾನವನ್ನು ಅಲಂಕರಿಸಿದ್ದಕ್ಕೂ ಕೂಡ ಸಾರ್ಥಕ ಅಂತ ಅನ್ಸ್ಕೊಡುತ್ತೆ. ಅದರ್ವೈಸ್
ಸುಮ್ಮನೆ ಈಗ ಇಲ್ಲಿಯವರೆಗೂ ನಾವು ನೋಡ್ತಿದ್ವಲ್ವಾ, ಆ ರೀತಿಯ ರಾಹುಲ್ ಗಾಂಧಿಯನ್ನು ನೋಡಲಿಕ್ಕೆ ಜನ ಕೂಡ ಇಷ್ಟಪಡೋದಿಲ್ಲ. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಅಂದರೆ ಆಗ ಎಷ್ಟು ತೂಕದ ವ್ಯಕ್ತಿತ್ವವನ್ನು ಅಪೋಸಿಷನ್ ಲೀಡರ್ ಹೊಂದಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಆ ಹುದ್ದೆಗೆ ಒಂದು ಗೌರವವನ್ನು ತಂದುಕೊಟ್ರು, ಒಂದು ತೂಕವನ್ನು ತಂದುಕೊಟ್ರು. ಯಾಕಂದ್ರೆ ಅವರ ಭಾಷೆ ಕೂಡ ಚೆನ್ನಾಗಿತ್ತು. ಅವ್ರು ಹೈದರಾಬಾದ್ ಕರ್ನಾಟಕದವರಾಗ ಅಂದರೆ ಆ ಭಾಗದವರಾಗಿರೋದ್ರಿಂದ, ಕಲ್ಯಾಣ ಕರ್ನಾಟಕ ಅಂತ ನಾವೇನು ಕರಿತೀವಿ, ಆ ಭಾಗದವರಾಗಿರೋದ್ರಿಂದ ಸಹಜವಾಗಿ ಅವರಿಗೆ ಹಿಂದಿಯ ಮೇಲೆ ಹಿಡಿತಾ ಇದೆ. ಅದ್ರ ಜೊತೆಗೆ ತುಂಬ ಸೆನ್ಸಿಬಲ್ ಆಗಿ ಮಾತನಾಡ್ತಾರೆ. ಸೊ ಅವರು ಅದರಲ್ಲಿ ಯಶಸ್ವಿ ಆದರು. ರಾಹುಲ್ ಗಾಂಧಿ ಅವರು ಕೂಡ ಅಷ್ಟೇ ಸೆನ್ಸಿಬಲ್ ಆಗಿ ವರ್ತನೆಯನ್ನು ಮಾತನಾಡಿದ್ರೆ ಅವರು ಕೂಡ ಅಪೋಸಿಷನ್ ಲೀಡರ್ ಆಗಿ ಯಶಸ್ವಿ ಆಗ್ಬೋದು. ಆದರೆ ಆ ರೀತಿಯ ವರ್ತನೆಯನ್ನ ರಾಹುಲ್ ಗಾಂಧಿ ಅವರಿಂದ ನಾವು ನಿರೀಕ್ಷೆ ಮಾಡಬಹುದಾ? ಅವರು ಮಾಡಿದಂಥ ಹೋರಾಟಗಳು, ಪಾದಯಾತ್ರೆಗಳು, ಇದರಲ್ಲಿದ್ದಲ್ಲೂ ಅವರು ಮೆಚ್ಯೂರ್ಡ್ ಆಗಿದ್ದಾರೆ ಅನ್ನೋ ಮಾತನ್ನು ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ. ಬಟ್ ಲೋಕಸಭೆಯೊಳಗೆ ಆಸ್ ಎ ಅಪೋಸಿಷನ್ ಲೀಡರ್ ನಾನು ಮತ್ತೊಮ್ಮೆ ಹೇಳ್ತೀನಿ, ಐ ರಿಪೀಟ್, ಅಪೋಸಿಷನ್ ಲೀಡರ್ ಅಂದರೆ ಶಾಡೋ ಪ್ರೈಮ್ ಮಿನಿಸ್ಟರ್. ಸೊ ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ರಾಹುಲ್ ಗಾಂಧಿ ಅವರು ಆ ಸ್ಥಾನಕ್ಕೆ ಒಂದು ಘನತೆಯನ್ನು, ಗೌರವವನ್ನು, ತೂಕವನ್ನು ತಂದು ಕೊಡಲಿ ಅಂತಲೇ ನಿರೀಕ್ಷೆ ಮಾಡೋಣ. ಹಾಗೆ ಈ ಬಾರಿ ಲೋಕಸಭೆಯಲ್ಲಿ ಒಳ್ಳೊಳ್ಳೆಯ ಕೇಂದ್ರ ಸಚಿವರು ತಮ್ಮ ಜ್ಞಾನವನ್ನು ಹಂಚಿಕೊಳ್ಳುವ ಮೂಲಕ ದೇಶಕ್ಕೆ, ದೇಶದ ಜನರಿಗೆ ಒಳ್ಳೆಯದಾಗುವಂತಹ ಕೆಲಸಗಳನ್ನ ಮಾಡಲಿ ಅಂಥೇಳಿ ಆಶಿಸೋಣ. ಎಸ್, ನಿಮ್ಮ ಅಭಿಪ್ರಾಯ ಏನು? ರಾಹುಲ್ ಗಾಂಧಿ ಆಸ್ ಎ ಅಪೋಸಿಷನ್ ಲೀಡರ್ ಯಶಸ್ವಿ ಆಗಬಹುದು ಅಂತ ನಿಮಗನ್ಸುತ್ತಾ? ಹಾಗೆ ಈ ಬಾರಿ ನಾವೇನು ಕೇಂದ್ರ ಸಚಿವರಲ್ಲಿ ಒಂದಷ್ಟು ವೈವಿಧ್ಯತೆಯನ್ನು ನೋಡಲಿಕ್ಕೆ ಸಿಗುವಂಥ ಸಾಧ್ಯತೆ ಇದೆ. ಸೊ ಯಾರು ಕೇಂದ್ರ ಸಚಿವರಾಗಿ ಯಶಸ್ವಿ ಆಗ್ಬೋದು? ಮತ್ತೆಲ್ಲಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮಿಂದ ಕೇಳಲಿಕ್ಕೆ ಬಯಸುವಂಥದ್ದು, ನರೇಂದ್ರ ಮೋದಿ ಅವರ ಎದುರುಗಡೆ ರಾಹುಲ್ ಗಾಂಧಿ ಸಮರ್ಥ ವಿರೋಧ ಪಕ್ಷದ ನಾಯಕ ಅಂತ ಕರೆಸಿಕೊಳ್ಳಬಲ್ಲರೆ? ನಿಮಗೇನನ್ಸುತ್ತೆ? ಕಾಂಗ್ರೆಸ್ ಪಕ್ಷದ ನಿರ್ಧಾರ ಸರಿಯೇ, ಅಥವಾ ಬೇರೆ ಯಾರು ಅಪೋಸಿಷನ್ ಲೀಡರ್ ಆಗ್ಬೋದಿತ್ತು? ಮತ್ತೆ ಖರ್ಗೆ ಅವ್ರನ್ನೇ ಮುಂದುವರಿಸಬೇಕಿತ್ತಾ? ಖರ್ಗೆ ಅವರು ಈಗ ರಾಜ್ಯಸಭೆಯಲ್ಲಿದ್ದಾರೆ, ಲೋಕಸಭೆ ಇಲ್ಲ. ಲೋಕಸಭೆಯಲ್ಲಿ ಯಾರನ್ನು ಮುಂದುವರಿಸಬೇಕಿತ್ತು? ಹಾಗಾದ್ರೆ ಯಾರು ಅಪೋಸಿಷನ್ ಲೀಡರ್ ಆಗಬೇಕಿತ್ತು? ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದು, ಅಪೋಸಿಷನ್ ಲೀಡರ್ ಅಂತ ಅಲ್ಲ. ಯಾಕಂದ್ರೆ ಆಗ ಅಪೋಸಿಷನ್ ಲೀಡರ್ ಸ್ಥಾನ ಸಿಗುವಂತ ಕ್ಷೇತ್ರ ಗೆದ್ದೇ ಇರಲಿಲ್ಲ ಇವರು ಅಂತ. ಆ ಕಾರಣಕ್ಕಾಗಿ ಅವ್ರಿಗೆ ಅವಕಾಶ ಇರಲಿಲ್ಲ. ಆದರೆ ಈಗ ಅವಕಾಶ ಇದೆ, ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಸಿಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಅತ್ಯಂತ ಸಮರ್ಥವಾಗಿ ಆ ಸ್ಥಾನವನ್ನ ನಿಭಾಯಿಸಿದರೆ ಅವರಿಗೆ ಒಂದು ಶಕ್ತಿ ಬರುತ್ತೆ, ಅವರಿಗೊಂದು ಇಮೇಜ್ ಬರುತ್ತೆ. ಅವರ ಇಮೇಜ್ ಏನಿದೆಯಲ್ಲ, ಹಾಳಾಗಿದೆಯಲ್ಲ, ಆ ಡ್ಯಾಮೇಜ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ನೋಡಬೇಕಾಗುತ್ತೆ. ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.